ಬಂಧುಗಳೇ ಜೈ ಭೀಮ್. ನಾನು ನಿಮ್ಮ ಭೀಮಪುತ್ರಿ ರೇವತಿ ರಾಜ್. ಬಂಧುಗಳೇ, ರೀಸೆಂಟಾಗಿ ದುನಿಯಾ ವಿಜಯ್ ಅವರು ಅಭಿನಯಿಸಿರುವಂಥ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರನ ಕುಟುಂಬ ಸಮೇತವಾಗಿ ನೋಡ್ಕೊಂಡು ಬಂದು ಅದು ಹೇಗಿತ್ತು ಮೂವಿ ಅನ್ನೋದ್ರ ಬಗ್ಗೆ ನನ್ನೊಂದೆರಡು ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಮೂವಿ ನಮ್ಮ ಒಂದು ಮೂಮೆಂಟ್ನ ಮೂವಿ ಅಂತ ಹೇಳಿಕೊಂಡು ಬೇರೆ ಏನೋ ಮನಸ್ಸಿನಲ್ಲಿ ಆಲೋಚನೆ ಇಟ್ಕೊಂಡು ಹೋದಂಥದ್ದು. ಆದರೆ ಮೂವಿಗೆ ಹೋಗಿ ನೋಡಿದಾಗ ಅಲ್ಲಿ ಬೇರೆದೇ ಒಂದು ಒಪಿನಿಯನ್ ಫಾರ್ಮ್ ಆಯಿತು. ಯಾಕೆ ಅಂದರೆ ಇದು ಒಂದು ಅಸ್ಪೃಶ್ಯರ ಕತೆ, ದಲಿತರ ಕತೆ, ಬೇರೆ ಏನೇನೋ ಒಂದು ಅಸಂಪ್ಷನ್ ಇದ್ದಂಥದ್ದು. ಆದರೆ ಅಲ್ಲಿ ಹೋದಾಗ ಅದು ಸರ್ವರ ಕತೆ ಆಯಿತು. ಅಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಒಂದು ಜಾತಿಗೆ ಸೀಮಿತವಾಗಿಲ್ಲ, ಒಂದು ಸಿದ್ಧಾಂತಕ್ಕೆ ಸೀಮಿತವಾಗಿಲ್ಲ. ಆ ಮೂವಿನ ನೋಡ್ಲಿಕ್ಕೆ ಕೂತ್ಕೊಂಡ್ರೆ ಬಂಧುಗಳೇ, ಬರೋ ಪ್ರತಿಯೊಂದು ಪಾತ್ರಗಳಲ್ಲಿ ನಾವು ಆ ಪಾತ್ರವಾಗಿ ನಾವು ಆ ಮೂವಿ ಒಳಗಡೆ ನಮ್ಮನ್ನು ಎಳ್ಕೊಳ್ತಾ ಹೋಗುತ್ತೆ. ಅಷ್ಟೊಂದು ಅದ್ಭುತವಾಗಿ ಚಿತ್ರೀಕರಣವಾಗಿದೆ ಆ ಮೂವಿ. ಆ ಒಂದೊಂದು ಪಾತ್ರವು ಪಾತ್ರಧಾರಿಗಳು ಏನಿದ್ದಾರೆ ಆ್ಯಕ್ಟ್ರುಗಳು, ಆ ಪಾತ್ರಕ್ಕೆ ಸಂಪೂರ್ಣವಾಗಿ ಜೀವನ ತುಂಬಿದ್ದಾರೆ. ಅಲ್ಲಿ ಎಲ್ಲೂ ನಮಗೆ ಮೂವಿ ಅಂತಲೇ ಅನಿಸೋದಿಲ್ಲ ಬಂಧುಗಳೇ. ಯಾರೋ ಒಪಿನಿಯನ್ ಏನಿತ್ತೋ ಏನೋ ಗೊತ್ತಿಲ್ಲ, ಆದರೆ ನನ್ನ ಒಪಿನಿಯನು, ನಾನೊಂದು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಒಬ್ಬ ಆ್ಯಕ್ಟಿವಿಸ್ಟ್ ಆಗಿ, ಒಬ್ಬಳು ಹೋರಾಟಗಾತಿಯಾಗಿ ಆ ಹೋರಾಟದ ಒಂದು ಬದುಕನ್ನು ನಾನು ನೋಡ್ಕೊಂಡು ಬಂದೆ ಅಂತ ನನಗೆ ಅನಿಸಿದಂಥದ್ದು. ಒಂದು ಮಹಿಳೆಯಾಗಿ ಹೋದಾಗ ಮಹಿಳೆಯಾಗಿ ಸಂಪೂರ್ಣವಾಗಿ ಆ ಮೂವಿ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅದೇ ಒಬ್ಬ ಹೋರಾಟಗಾರರಾಗಿ ಹೋದಾಗ ನಮ್ಮನ್ನು ನಾವು ಅಲ್ಲಿ ನೋಡ್ಕೊಳ್ತೀವಿ. ಸೊ ಬೇರೆ ಬೇರೆ ಆಯಾಮಗಳಲ್ಲಿ ಆ ಚಿತ್ರ ಓಪನ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಸಾಮಾಜಿಕ ಪಿಡುಗುಗಳಾದ ದೇವದಾಸಿ ಪದ್ಧತಿ ಇದೆ, ಅದನ್ನು ವಿರೋಧಿಸೋವಂಥದ್ದು. ಜೊತೆಗೆ ಅಲ್ಲಿ ಮರ್ಯಾದೆ ಹತ್ತೆ ಬರುತ್ತೆ. ವಿದ್ಯೆ ಪಡೀಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಒಂದು ಸಮುದಾಯಗಳು ಅನ್ನೋದ್ರ ಬಗ್ಗೆ, ವಿದ್ಯೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ಸಂಪೂರ್ಣ ಚಿತ್ರ ಸಾರಿ ಹೇಳುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಬಹಳ ಬಲಶಾಲಿಯಾದಂತಹ ಏನು ದುನಿಯಾ ವಿಜಯರು ಅಭಿನಯಿಸಿರುವಂತಹ ಪಾತ್ರ, ಅಷ್ಟು ಬಲಶಾಲಿಯಾಗಿದ್ರೂ ಸಹ ಕೊನೆಗೆ ಸಂವಿಧಾನವೇ ಗೆಲ್ಲುತ್ತೆ ಅನ್ನೋ ಥರದಲ್ಲಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಂಥದ್ದು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಬಂಧುಗಳೇ. ಸೊ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ಯಾರೋ ಕೆಲವರು ಒಪಿನಿಯನ್ಗಳನ್ನ ನಾನು ನೋಡಿದೆ, ಇದು ಬರೀ ದಲಿತರ ಮೂವಿ, ಇಲ್ಲಿ ಏನು ಒಂದು ಉನ್ನತ ಸಮುದಾಯಗಳನ್ನು, ಉಚ್ಚ ಸಮುದಾಯಗಳೇನಿದೆ ಅವುಗಳನ್ನ ಹೀಯಾಳಿಸುವಂಥ ಪಾತ್ರಗಳಿದ್ದಾವೆ, ಆ ಥರದ ಕೆಲವು ಕಂಟೆಂಟ್ಗಳಿದ್ದಾವೆ ಅಂತ. ಖಂಡಿತ ಇಲ್ಲ ಬಂಧುಗಳೇ. ಇಲ್ಲಿ ಸಮಾಜದಲ್ಲಿ ನಡೆಯೋ ಓರೆಕೋರೆಗಳು, ಹಿಂದೆ ನಡೆದಂಥ ಹೋರಾಟ, ಸ್ಟ್ರಗಲ್ಲು, ಮುಖ್ಯವಾಗಿ ಭೂಮಿ ಹೋರಾಟ ಏನಿತ್ತು, ನಾವು ಹೋರಾಟ ಮಾಡಿದ್ದೀವಿ, ನೀವು ಹೋರಾಟ ಮಾಡಿದ್ದೀರಾ. ಬದುಕಿನಲ್ಲಿ ಪ್ರತಿಯೊಬ್ಬರು ಒಂದಿಷ್ಟು ಅಗಲ ಮನೆ ಮಾಡ್ಕೊಳ್ಳಿಕ್ಕೆ, ಒಂದಿಷ್ಟು ಉಳೋ ಭೂಮಿ ಮಾಡ್ಕೊಳ್ಳಿಕ್ಕೆ ಈಗಲೂ ನಾವು ಸ್ಟ್ರಗಲ್ ಮಾಡ್ತೀವಿ. ಆ ಕಾಲಘಟ್ಟದಲ್ಲಿ ಹೇಗಿತ್ತು ಅಂತ ನಾವು ಅದನ್ನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲಿ ನಾವು ಯಾವುದೇ ಒಂದು ಸವರ್ಣೀಯರನ್ನು ಮಾತಾಡುವಂಥದ್ದು ಎಲ್ಲೂ ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಆ ಸಮುದಾಯದ ವ್ಯಕ್ತಿನೇ ಬೇರೆಯವ್ರ ಜೊತೆಗೆ ಸೇರಿ ಅವ್ರನ್ನ ಒಂದು ಕೆಟ್ಟದ್ದು ಬಯಸುವಂಥದ್ದಿದೆ. ಅದರಲ್ಲಿ ನಾವೇನು ಬಹಳ ಏನು ಒಂದು ನಾಮವನ್ನು ಹಾಕ್ಕೊಂಡು ಒಂದು ಬ್ರಾಹ್ಮಿನ್ಸ್ ಅಂತ ಒಂದು ಕಮ್ಯುನಿಟಿ ಏನು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಆ ಥರದ್ದು ಒಂದು ಪಾತ್ರ ಸುರೇಶ್ ಅವರು ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಒಂದು ಪೊಲೀಸ್ ಅಧಿಕಾರಿಯಾಗಿ ಅಲ್ಲಿ ಅವರು ಸತ್ಯಕ್ಕೆ ಸಾಥನ್ನು ಕೊಡ್ತಾರೆ. ಅದೇ ಸಮುದಾಯದ ವ್ಯಕ್ತಿ ಇನ್ಸ್ಪೆಕ್ಟರು, ಅದೇ ಯಾವ ಸಮುದಾಯ ಶೋಷಣೆಗೊಳಗಾಗಿರುತ್ತೆ ಅದೇ ಸಮುದಾಯದ ವ್ಯಕ್ತಿ ಅಲ್ಲಿ SI ಆಗಿದ್ದರೂ ಸಹ ಅವರು ಆಪೋಸಿಷನ್, ಅಂದರೆ ಒಂದು ಯಾವುದು ನೆಗೆಟಿವ್ ಶೇಡ್ ಇದೆ ನೆಗೆಟಿವ್ ಶೇಡ್ಗೆ ಸಾಥ್ ಕೊಡುತ್ತೆ. ಆದರೆ ಈ ವ್ಯಕ್ತಿ ಈ ಸಮುದಾಯದ ಏನು ನೋವಿದೆ ಆ ನೋವಿಗೆ ಸ್ಪಂದಿಸುವಂಥ ಕೆಲಸ ಮಾಡುತ್ತೆ. ಸೊ ಅಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಸಿದ್ಧಾಂತ ಬರಲಿಲ್ಲ, ವ್ಯಕ್ತಿತ್ವಗಳ ಒಂದು ಗೆಲ್ಲುತ್ತೆ, ಒಳ್ಳೆತನ ಗೆಲ್ಲುತ್ತೆ, ಸಂವಿಧಾನದ ಆಶಯಗಳು ಗೆಲ್ಲುತ್ತೆ ಅನ್ನೋವಂಥ ಭಾಳ ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ಸೊ ಈ ಚಿತ್ರಕ್ಕೆ ಉಮಾಶ್ರೀ ಅವರು ಪಾತ್ರ ಬಂದಾಗ ನಿಜವಾಗ್ಲೂ ಒಂದು ಪರಕಾಯ ಪ್ರವೇಶ ಮಾಡಿದಂಗೆ ಎಲ್ಲವನ್ನು ಭಾಳ ಅದ್ಭುತವಾಗಿ ಇಡೀ ಸೀನನ್ನು ಆವರಿಸ್ಕೊಂಡ್ಬಿಡ್ತಾರೆ. ಇವಾಗಲೂ ನೆನೆಸ್ಕೊಂಡ್ರೆ ಅವರು ಪಾತ್ರ ಅಭಿನಯಿಸಿದ ರೀತಿ ನನಗೆ ಬಹಳ ಖುಷಿಯಾಗುತ್ತೆ. ಅಂಥ ಒಂದು ಕಲಾವಿದರು ಎಲ್ಲರೂ, ಅಚ್ಯುತರಾವ್ ಅವರು ಇರ್ಬೋದು, ಜೊತೆಗೆ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ದುನಿಯಾ ವಿಜಯ್ ಅವ್ರ ಮಗಳು, ಒಂದು ಹೆಣ್ಣು, ಒಂದು ಶಕ್ತಿಯಾಗಿ ಒಂದು ವಿದ್ಯೆಯನ್ನು ಕಲಿತ ಒಂದು ಹೆಣ್ಣು ಮಗಳು ಎಷ್ಟೆಲ್ಲ ನೋವನ್ನು ಅನುಭವಿಸಿದ್ರು, ಯಾವ ರೀತಿಯಲ್ಲಿ
ತಾನು ಸ್ಟ್ರಾಂಗಾಗಿ ನಿಲ್ತಾಳೆ, ಒಂದು ಹೆಣ್ಣಿನ ಹೋರಾಟ ಏನು, ಆ ಛಲ ಹಠ ಕೊನೆಗೆ ಹೇಗೆ ಗೆಲ್ಲುತ್ತೆ ಅನ್ನೋದನ್ನು ನಿಜವಾಗ್ಲೂ ಬಹಳ ಅದ್ಭುತವಾಗಿ ತೋರಿಸಿರುವಂಥದ್ದು. ಆ ಹೆಣ್ಮಗಳು ಹೊಸದಾಗಿ ಇವಾಗ ತಾನೇ ಚಿತ್ರರಂಗ ಹೊಸ ಫಸ್ಟು ಫಿಲ್ಮ್ ಅಂತ ಅನಿಸೋದೇ ಇಲ್ಲ, ಆ ಪಾತ್ರವೇ ತಾನಾಗಿ ಜೀವಿಸ್ಬಿಟ್ಟಿದ್ದಾಳೆ. ಇನ್ನು ವಿಜಯ್ ಅವ್ರ ಬಗ್ಗೆ ನಾನು ಹೇಳೋಂಗೇ ಇಲ್ಲ. ನಮ್ಮ ಮನೆಯ ನಮ್ಮ ನಮ್ಮ ಅಣ್ಣ ತಮ್ಮನೋ ನಮ್ಮ ನಮ್ಮ ಹತ್ತಿರದ ನಮ್ಮ ಮನೆ ಮಗನ ನಾವು ನೋಡ್ದಂಗೆ ಅನಿಸುತ್ತೆ. ಎಲ್ಲಿ ಅವರೊಂದು ಹೀರೋ ಅಂತ ಅನಿಸೋದೇ ಇಲ್ಲ. ಅವರು ಕಾಸ್ಟ್ಯೂಮ್ಸ್ ಇರ್ಬೋದು, ಅವರು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಏನು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ರಚಿತಾ ರಾಮ್ ಅವರು ತಮ್ಮ ಒಂದು ಯಾವುದೇ ಒಂದು ಬಹಳ ಪೀಕ್ನಲ್ಲಿರುವಂಥ ನಟಿ, ತಮ್ಮ ಎಲ್ಲ ಆ ಗ್ಲ್ಯಾಮ್ ಇದನ್ನೆಲ್ಲ ಸೈಡಿಗಿಟ್ಟು ಆ ಪಾತ್ರವಾಗಿ ಜೀವಿಸಿದ್ದಾರೆ. ಬಹಳ ತುಂಬ ಚೆನ್ನಾಗಿ, ಬಹಳ ಚಾಲೆಂಜಿಂಗ್ ಪಾತ್ರ. ಅವ್ರು ಬಂದಾಗ ಒಂದು ತಾಯಿಯ, ಪ್ರತಿಯೊಂದು ತಾಯಿಗೂ ಒಂದು ತಾಯಿಯಾಗಿ ಅವಳು ಕಾಣಿಸ್ಕೊಳ್ತಾರೆ ಹೊರತು ಒಂದು ಆ್ಯಕ್ಟ್ರಾಗಿ ಕಾಣಿಸ್ಕೊಳ್ಳಲ್ಲ. ಆ ಮೂವಿನಲ್ಲಿ ಏನಿಲ್ಲ ಏನಿದೆ ಅನ್ನೋದನ್ನು ನೀವೆಲ್ಲರೂ ಬಂದರೆ ನಿಜವಾಗ್ಲೂ ಇದು ಒಂದು ನಾವು ನೀವೆಲ್ಲರೂ ಕಾಣ್ತಾ ಇರೋ ಬದುಕಿನ ಒಂದು ಹೋರಾಟದ ಒಂದೊಂದು ದೃಶ್ಯನೂ ನಮ್ಮ ಕಣ್ಮುಂದೆ ಬರುತ್ತೆ. ಅದನ್ನು ನೀವು ಖಂಡಿತ ಫಿಲಮ್ ಅಂತಲೇ ನೋಡೋಕ್ಕಾಗಲ್ಲ. ಬಹಳ ಖುಷಿಯಾಗಿ ಕೊನೆಗೆ ಆ ಕ್ಲೈಮ್ಯಾಕ್ಸ್ ಮುಗಿದಾಗ ಆ ಏನು ಲಾಸ್ಟಲ್ಲಿ ಎಂಡಿಂಗ್ ಬರುತ್ತೆ, ನಮ್ಮ ಇಡೀ ಕುಟುಂಬ ಎದ್ದು ನಿಂತ್ಕೊಂಡು ನಾವು ಚಪ್ಪಾಳೆ ತಟ್ಟಿದ್ವಿ, ಅಷ್ಟು ಖುಷಿ ಕೊಡುತ್ತೆ ನಮಗೆ. ನಾನು ಅತಿರೇಕಕ್ಕೆ ಅಂತ ಹೇಳ್ತಾ ಇಲ್ಲ. ಈ ಮೂವಿ ನಿಜವಾಗ್ಲೂ ಪ್ರತಿಯೊಬ್ಬರು ನೋಡಬೇಕು ಹೋಗಿ. ಇಂಥ ಮೂವಿನ ನಾವು ಎನ್ಕರೇಜ್ ಮಾಡಬೇಕು. ಮಾಡಿದಾಗ ಇಂಥ ಉತ್ತಮವಾದ ಸಮಾಜವನ್ನು ಬದಲಾವಣೆ ಮಾಡುವಂತಹ, ಸಪೋಸ್ ಇಲ್ಲಿ ನಾನು ಇನ್ನೊಂದು ಆ್ಯಂಗಲ್ ಹೇಳ್ತೀನಿ. ಒಂದಷ್ಟು ಎಲ್ಲ ನಾನು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡಿದೆ, ಅವ್ರು ಹೇಳೋವಂಥದ್ದು ಬೈಕೊಳ್ಳೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಹೇಳುವಂಥದ್ದು, ನಾನು ಒಬ್ಬ ಹೋರಾಟಗಾತಿಯಾಗಿ, ಒಬ್ಬ ತಾಯಿಯಾಗಿ ಹೋಗಿ ಆ ಮೂವಿಯನ್ನು ನೋಡಿದಾಗ ನನಗೆ ಅಲ್ಲಿ ಒಂದು ತಾಯಿಯಾಗಿ ಕಾಣಿಸ್ತಾಳೆ. ಒಬ್ಬ ಆ ದುನಿಯಾ ವಿಜಿ ಮತ್ತು ಅವ್ರ ಮಗಳಲ್ಲಿ ಒಬ್ಬರು ಹೋರಾಟಗಾರರ ಒಂದು ಹೋರಾಟದ ಕಿಚ್ಚು ಕಾಣುತ್ತೆ. ಅದೇ ನೀವು ಈ ಬರೀ ನೆಗೆಟಿವ್ ಪಾತ್ರವಾಗಿ ನೀವು ಅಲ್ಲಿ ಹೋಗಿ ಕೂತ್ಕೊಂಡಾಗ, ಒಬ್ಬ ಲ್ಯಾಂಡ್ ಲಾರ್ಡ್ ಆಗಿ ನೀವು ಹೋಗಿ ಕೂತ್ಕೊಂಡಾಗ, ಒಬ್ಬ ಜಮೀನ್ದಾರನಾಗಿ ಆ ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಹೋಗಿ ಕೂತ್ಕೊಂಡಾಗ ನೀವು ಅದೇ ಪಾತ್ರವಾಗ್ತೀರಾ. ಸೊ ಆ ಥರದ್ದೊಂದು ಮನಸ್ಥಿತಿ ಇಟ್ಕೊಂಡು ಯಾರ್ಯಾರು ಹೋಗ್ತಾರೆ ಆಯಾ ಪಾತ್ರವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಅದ್ಭುತವಾದ ಪರಿಕಲ್ಪನೆ ಅದು. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಯಾರು ಎಲ್ಲ ಕಮೆಂಟ್ಗಳು ಹಾಕ್ತಾ ಇದ್ದೀರಾ, ನೀವು ಯಾವ್ಯಾವ ಪಾತ್ರವಾಗಿ ನಿಮ್ಮ ಮನಸ್ಥಿತಿ ಇದೆ ಆ ಪಾತ್ರವಾಗಿ ಅಷ್ಟೇ ನೀವು ನಿಮಗೆ ಆ ಮೂವಿ ಕಾಣುತ್ತೆ ಹೊರತು ಅದರ ನೈಜತೆ ಏನಿದೆ ಅದು ನಿಮಗೆ ಕಾಣಿಸೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ಬೇರೆ ಬೇರೆ ಥರದ ವಿಚಾರಗಳನ್ನ ತೆಗೆದು ಸೈಡಿಗೆ ಬಿಸಾಕಿ ಒಂದು ಮೂವಿ ಅನ್ನೋದೊಂದು ಕ್ಲಿಯರ್ ಮನಸ್ಸಿಂದ ಹೋಗಿ ನೋಡಿ, ನಿಮಗೆ ಬಹಳ ಖುಷಿ ಕೊಡುವಂಥ ಮೂವಿ. ಇಂಥ ಮೂವಿಗಳು ಗೆಲ್ಲಬೇಕು. ಕನ್ನಡದಲ್ಲಿ ಬಹಳಷ್ಟು ಈ ಸಮಾಜದ ಓರೆಕೊರೆಗಳನ್ನ ತಿದ್ದುವಂಥ ಭಾಳಷ್ಟು ಮೂವಿಗಳು ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದರು. ರೈತರನ್ನ, ಸಿಟಿನಲ್ಲಿದ್ದ ರೈತರುಗಳೆಲ್ಲ ಮತ್ತೆ ತಮ್ಮ ನಾಡಿಗೆ ಹೋಗಿ ಉಳುಮೆಯನ್ನು ಆರಂಭ ಮಾಡಿದ್ರು. ಬಹಳಷ್ಟು ನಮ್ಮಲ್ಲಿರೋ ದಿಗ್ಗಜರುಗಳು ಅದ್ಭುತವಾಗಿ ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ಚಿತ್ರಗಳು ಮಾಡಿದ್ರು. ಆ ಸಾಲಿನಲ್ಲಿ ಇದು ಸಹ ಒಂದು. ಇಂಥ ಮೂವಿನ ನಾವು ಗೆಲ್ಲಿಸಲಿಲ್ಲ ಅಂದರೆ ಕನ್ನಡಿಗರು, ಕರ್ನಾಟಕಕ್ಕೆ ನಾವು ಈ ಮೂವಿಗೆ ನಮಗೆ ನಾವೇ ಮಾಡ್ಕೊಳ್ಳೋಂಥ ದ್ರೋಹ ಅಂತ ಹೇಳ್ತೀನಿ. ಸೊ ಇಲ್ಲಿ ಇನ್ನೊಂದು ವಿಚಾರ ಇದೆ. ದುನಿಯಾ ವಿಜಿಯವರು ಜೈ ಭೀಮ್ ಹೇಳ್ಕೊಂಡು ನೀಲಿ ಶಲ್ಯ ಹಾಕ್ಕೊಂಡು ತಮಟೆಗಳು ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ, ಎಲ್ಲೋ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇದ್ದಾರೇನೋ ಅಂತ. ಖಂಡಿತ ಇಲ್ಲ. ದುನಿಯಾ ವಿಜಿಯವರು ಮೊನ್ನೆ ಫೀಲ್ಡಿಗೆ ಬಂದಿಲ್ಲ. ಎಷ್ಟೋ ನನ್ನ ಪ್ರಕಾರ ಒಂದು 70 ಮೇಲೆ ಮೂವಿಗಳು ಮಾಡಿರುವಂಥವ್ರು, ವಿಭಿನ್ನವಾದ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದನ್ನು ನಮ್ಮ ಮುಂದೆ ಕಣ್ಣು ಮುಂದೆ ತೆರೆದಿಡ್ತಾ ಇದ್ದಾರೆ. ಹಿಂದಿನ ಮೂವಿ ನಾವು ನೋಡ್ಬೋದು. ಅದರಲ್ಲಿ ಈ ಡ್ರಗ್ ಮಾಫಿಯಾ ಹೇಗೆ ನಮ್ಮ ಸ್ಲಮ್ ಮಕ್ಕಳುಗಳನ್ನ, ನಮ್ಮ ಶೋಷಿತರ ಮಕ್ಕಳುಗಳನ್ನ, ವೀಕರ್ ಮೈಂಡ್ ಏನಿರ್ತಾರೆ, ವೀಕರ್ ಸೆಕ್ಷನ್ ಮಕ್ಕಳುಗಳನ್ನ ಹೇಗೆ ಬಲಿ ತಗೊಳ್ಳುತ್ತೆ, ಯಾವ ಥರ ಅದಕ್ಕೆ ಅವರು ದಾಸರಾಗ್ತಾರೆ, ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನು ಅದ್ಭುತವಾಗಿ ಒಂದು ಸಂದೇಶವನ್ನು ಸಾರುವಂಥ ಮೂವಿ ಮಾಡಿದ್ರು. ಸೊ ಅವರ ದೂರದೃಷ್ಟಿ ಬಹಳ ಚೆನ್ನಾಗಿದೆ. ಈ ಥರದ್ದು ಒಂದು ನಟರು ಬೇಕಾಗಿರೋದು. ಸುಮ್ಮನೆ ಹೊಡಿ ಬಡಿ ಇನ್ನೇನೇನೋ ಹೇಳೋದ್ರ ಬದಲು ಇಂಥ ಮೂವಿಗಳು ಬರಬೇಕು. ಇಂಥ ಮೂವಿನ ಎನ್ಕರೇಜ್ ಮಾಡಲಿಲ್ಲ ಅಂದರೆ ಇನ್ನೇನು ನಾವು ಮಾಡ್ತೀವಿ. ಸೊ ನೀವು ಏನು ದುಡ್ಡು ಕೊಟ್ಟು ಹೋಗ್ತೀರಾ, ಸಂಪೂರ್ಣವಾಗಿ ಪೈಸಾ ವಸೂಲಾಗುವಂಥ ಮೂವಿ. ಕುಟುಂಬ ಸಮೇತರಾಗಿ ಹೋಗಿ ನೋಡ್ಬೋದು. ಯಾವುದೇ ಡಬಲ್ ಮೀನಿಂಗ್ ಇಲ್ಲ. ಬಹಳ ವರ್ಷಗಳ ನಂತರ ನಾವು ನಮ್ಮಂಥ ಹೋರಾಟಗಾರರು, ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಇರುವಂಥವ್ರು ಪ್ರತಿಯೊಬ್ಬರು ಬಂದು ನೋಡಿ ಖುಷಿ ಪಡುವಂಥ ಮೂವಿ. ಹಾಗಾಗಿ ದುನಿಯಾ ವಿಜಿಯವರೇ ಬಹಳ ಅದ್ಭುತವಾಗಿ ಮೂವಿಯನ್ನು ಮಾಡಿದ್ದೀರಾ. ನೀವು ಎಲ್ಲೂ ಒಂದು ನಿಮಿಷನೂ ಸಹ ನೋವು ತಿನ್ನೋ ಅವಶ್ಯಕತೆ ಇಲ್ಲ. ಖಂಡಿತ ನೀವು ಗೆದ್ದಿದ್ದೀರಾ.
ಮೂವಿನೂ ಜನ ಗೆಲ್ಲಿಸ್ತಾ ಇದ್ದಾರೆ. ನನ್ನ ಪ್ರಕಾರ ನಾವು ನೋಡಿದ್ವಿ ಏನು ತಂಡೋಪತಂಡವಾಗಿ ಯೂನಿವರ್ಸಿಟಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಮಕ್ಕಳುಗಳು ನುಗ್ಗಿ ಮೂವಿ ನೋಡ್ತಾ ಇದ್ದಾರೆ. ಹೌಸ್ಫುಲ್ಲಾಗಿ ಓಡ್ತಾ ಇದೆ. ನಿಮ್ಮ ಮೂವಿ ಶತದಿನೋತ್ಸವ ಆಚರಿಸಲಿ ಅಂತ ಎಲ್ಲ ಮಹಿಳೆಯರ ಪರವಾಗಿ ನಿಮ್ಮ ಆತ್ಮೀಯ ಸಹೋದರಿ ಭೀಮಪುತ್ರಿ ರೇವತಿ ರಾಜ್ ನಿಮಗೆ ನಾನು ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ, ನಿಮ್ಮ ಮೂವಿಗೆ ಶತದಿನೋತ್ಸವ ಆಚರಿಸಲಿ ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ವಿಚಾರ, ಭೀಮಪುತ್ರಿ ಅಂತ ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ. ಭೀಮಪುತ್ರಿ ಅಂತ ಒಂದು ಹೆಣ್ಮಗಳಿಗೆ ನೀವು ಕೈನಲ್ಲಿ ಆ ಮಗುನ ಹಿಡಿದು ನೀವು ಆ ಮಗುಗೆ ಹೆಸರನ್ನ ಇಟ್ಟು ಕೂಗಿದ್ರಿ, 4-5 ಸಾರಿ ಕೂಗಿದ್ರಿ. ಬಹಳ ಖುಷಿಯಾಗುತ್ತೆ ವಿಜಯವರು. ಯಾಕೆಂದರೆ ಹಲವು ವರ್ಷಗಳ ಹಿಂದೆ ಈ ಭೀಮಪುತ್ರಿ ಅಂತ ನಾನು ಒಂದು ಮಹಿಳೆಯರಿಗೆ ಅಂತ ಒಂದು ಸಂಘಟನೆಯನ್ನು ಮಾಡಿದಾಗ ಭೀಮಪುತ್ರಿ ಅಂತ ಹೆಸರಿಟ್ಟು ಹಲವಾರು ವರ್ಷಗಳಿಂದ ಹೋರಾಟ ಮಾಡುವಾಗ ನನ್ನನ್ನು ಕೇಳ್ತಾಯಿದ್ರು, ಭೀಮಪುತ್ರಿ ಅಂದರೆ ಏನು, ಭೀಮನ ಮಗಳ ನೀವು, ಇಲ್ಲ ಏನು ಭೂಮಿಪುತ್ರಿನ, ಏನೇನೋ ವಿಚಿತ್ರವಾಗಿ ಅದನ್ನು ಕರಿತಾ ಇದ್ರು. ಬಹಳಷ್ಟು ಜನಕ್ಕೆ ಭೀಮಪುತ್ರಿ ಅಂದರೆ ಏನು ಅಂತಲೇ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಅದನ್ನು ಬೇರೆ ಬೇರೆ ಥರ ಅದನ್ನು ಆ್ಯಂಗಲ್ಗಳನ್ನ ಕೊಟ್ಕೊಂಡು ಹೋದರು. ಭೀಮಪುತ್ರಿ ಅಂತಂದರೆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತದಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ತನ್ನ ಹಕ್ಕುಗಳನ್ನು ಚಲಾಯಿಸಿ ಕಾನೂನಿನ ಅಡಿಯಲ್ಲಿ ತನ್ನ ಜೀವನವನ್ನು ರೂಪಿಸ್ಕೊಂಡು ಇತರರಿಗೂ ಒಂದು ಮಾದರಿಯಾಗಿ ಬದುಕುವಂಥದ್ದೇನೆ ಒಂದು ಭೀಮಪುತ್ರಿ ಅನ್ನೋ ಒಂದು ಪರಿಕಲ್ಪನೆ. ಸೊ ಹಾಗಾಗಿ ಇವತ್ತು ನಾನೊಬ್ಬಳು ಸ್ಟಾರ್ಟ್ ಮಾಡಿದಂಥ ಭೀಮಪುತ್ರಿ ಇವತ್ತು ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ತಮ್ಮ ಹೆಸರಿನ ಮುಂದೆ ಭೀಮಪುತ್ರಿ ಅಂತ ಸೇರಿಸ್ಕೊಳ್ತಾ ಇದ್ದಾರೆ. ಬಹಳ ಹೆಮ್ಮೆ ಇದೆ. ನನ್ನ ಒಂದು ಪರಿಕಲ್ಪನೆ ಈ ಮಟ್ಟಿಗೆ ತಮ್ಮವರೆಗೂ ಬಂದು ತಮ್ಮಂಥ ಒಂದು ಮೇರು ನಟ ಆ ಹೆಸರನ್ನ ಹಿಡಿದುಕೋಗುವ ನಿಜವಾಗ್ಲೂ ಸಾರ್ಥಕ ಅನಿಸಿದಂಥ ಕ್ಷಣ ನನಗೆ ಬಹಳ ಖುಷಿ ಆಯಿತು. ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ? ನಾವು ಕಂಡ ಒಂದು ಪರಿಕಲ್ಪನೆ, ನಾವು ಕಂಡ ಒಂದು ಕನಸು ನೆನಸಾಗೋ ಒಂದು ಕ್ಷಣ ಅಂದರೆ ಅದೇನೆ. ತಮ್ಮನ್ನು ಭೇಟಿಯಾಗಲಿಕ್ಕಾಗಲಿಲ್ಲ, ಮುಂದೆ ಯಾವಾಗನ ಸಾಧ್ಯವಾದರೆ ಖಂಡಿತ ಭೇಟಿಯಾಗೋಣ. ಜೈ ಭೀಮ್, ಒಳ್ಳೆಯದಾಗಲಿ.